ಹಾಯ್, ನಮಸ್ತೆ ಕನ್ನಡದ ಜನತೆಗೆ. ಇವತ್ತಿನ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ, ತಮ್ಮನೇಲಿ ನೋಡಿರ್ಬೋದು ನೀವು. ಇಲ್ಲಿ YT ಅಂತ ಪ್ಲ್ಯಾಟ್ಫಾರ್ಮಲ್ಲಿ ಕೆಲವೊಬ್ಬರು ಗೃಹಿಣಿಯರು, ಮಹಿಳೆಯರು, ಮಕ್ಕಳು ಎಲ್ಲ ಯೂಟ್ಯೂಬ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಸಾಧನೆ ಮಾಡ್ಬೋದು ಅಂತ ವಿಡಿಯೋ ಮಾಡೋದು, ಲೈವ್ ಮಾಡೋದು ಮಾಡ್ತಾಯಿರ್ತಾರೆ. ಇಲ್ಲಿ ಕೆಲವೊಬ್ಬರು ಫೇಕ್ ಐಡಿಗಳಿಂದ ಬರೋದು, ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಅವ್ರಿಗೆ ಅರೆಸ್ಟ್ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ. ನಾನು ಸುಮಾರು ಐಡಿಗಳನ್ನ ನೋಡಿದ್ದೀನಿ. ಇದಕ್ಕೋಸ್ಕರ ನಿಮಗೆ ಎಲ್ಲರಿಗೂ ಒಂದು ಐಡಿಯಾ ಬರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಲೈವ್ ಮಾಡೋರಿಗೆ ಒಂದು ಸ್ವಲ್ಪ ಬುದ್ಧಿವಾದನೂ ಹೇಳ್ತಾಯಿದ್ದೀನಿ. ಯಾರು ನಿಮಗೆ ಪರಿಚಯ ಇರ್ತಾರೋ ಅಂಥವ್ರಿಗೆ ಮಾತ್ರ ಸ್ಟ್ಯಾಂಡರ್ಡ್ ಮಾಡರೈಸೇಷನ್ ಅಂತ ಬರುತ್ತೆ ಆಪ್ಷನ್ನು, ಅದನ್ನು ಕೊಡಿ. ಇಲ್ಲಾಂದರೆ ಬೇರೆ ಯಾವುದೇ ಐಡಿಯಿಂದ ಬಂದ್ರೂ ಮೆಸೇಜ್ ನೀವು ಓದೋಕ್ಕೆ ಹೋಗಬೇಡಿ. ನಿಮಗೆ ಜೀನಿಯನ್ ಅನಿಸಿದ್ರೆ, ನಿಮ್ಮ ಪರವಾಗಿದ್ದಾರೆ ಅಂತ ಅನಿಸಿದ್ರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ ಅನಿಸಿದ್ರೆ ಮಾತ್ರ ಅವ್ರಿಗೆ ಸ್ಟ್ಯಾಂಡರ್ಡ್ ಇದು ಮಾಡಿ ಮತ್ತು ಲೈವಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ತುಂಬ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡೋದು ಎಲ್ಲ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಮತ್ತು ಯಾರನ್ನೂ ಬ್ಲೈಂಡಾಗಿ ನಂಬಕ್ಕೆ ಹೋಗ್ಬೇಡ್ರಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಸ್ಟಾರ್ಟಿಂಗು ಒಂದು 5-6. ಇದರಲ್ಲಿ ಏನಂದರೆ ತುಂಬ ಫೇಕ್ ಐಡಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ. ಯಾರ್ದು ಐಡಿ ಅಂತಲೇ ಗೊತ್ತಾಗಲ್ಲ. ಇದಕ್ಕೆ ಸೈಬರ್ ಅವರು ಮತ್ತು ಮಹಿಳಾ ಆಯೋಗದವರು ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಹುಡುಗಿಯರು ಎಷ್ಟೊಂದು ಜನ ಲೈವ್ ಮಾಡ್ತಾಯಿದ್ರು, ಅವ್ರಿಗೆ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲ ದುಡಿಯೋಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ, ಮಕ್ಕಳು ಇರ್ತಾರೆ, ಪಾರ್ಟ್ ಟೈಮ್ ಥರ ಕೆಲಸ ಇದನ್ನೇ ಮಾಡ್ಕೊಂಡಿರ್ತಾರೆ. ಇಂಥವ್ರನ್ನೆಲ್ಲ ಟಾರ್ಗೆಟ್ ಮಾಡಿ ಈ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ಇದೊಂದು ಅವೇರ್ನೆಸ್ ಆಗಿ ತಗೊಳ್ಳಿ ಎಲ್ಲರೂ. ಯಾರಾದರೂ ಇರಲಿ, ನೀವು ಯೂಟ್ಯೂಬ್ ಮಾಡೋದಕ್ಕೆ ನಿಮ್ಗೆ ಯಾರಾದರೂ ಚೆನ್ನಾಗಿ ಗೊತ್ತಿದ್ರೆ ಮಾತ್ರ ಅವ್ರಿಗೆ ಬ್ಲೂ ಟಿಕ್ ಕೊಡಿ. ಅದರಲ್ಲಿ ಸ್ಟ್ಯಾಂಡರ್ಡ್ ಮಾಡರೈಸೇಷನ್ ಅಂತ ಬರುತ್ತೆ. YT ಅವರು ಇದ್ರ ಬಗ್ಗೆ ಗಮನ ಕೊಡಬೇಕು. ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡೋದನ್ನೆಲ್ಲ ನೀವೇ ಬ್ಲಾಕ್ ಮಾಡಬೇಕು. ಆಮೇಲೆ YTಯಲ್ಲಿ ಬೇರೆ ಲೈವ್ಗಳು ಬರುತ್ತೆ, ಅದನ್ನೆಲ್ಲ ಸ್ವಲ್ಪ ನೀವು ನೋಡಿಕೊಂಡು ಇದು ಮಾಡಬೇಕು. ಯಾಕಂದರೆ ಈಗ ಪೋರ್ನ್ ಇದ್ರ ಥರನೂ ಬರ್ತಾಯಿದೆ. ಚಿಕ್ಕ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ಇವ್ರುಗಳು ಈ ಥರ ಆಡೋದ್ರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಹೇಳಿ. ಈಗ ಒಳ್ಳೆಯವ್ರಿಗೂ ಕೆಟ್ಟದಾಗ್ತಾಯಿದೆ ಇವ್ರು ಮಾಡೋದ್ರಿಂದ. ಬೇರೆ ಐಡಿಯಲ್ಲಿ ಬರ್ತಾರೆ, ಬೇರೆ ಥರ ಮೆಸೇಜ್ ಮಾಡ್ತಾರೆ. ಇದನ್ನು ಆದಷ್ಟು ನೀವು ಯೋಚನೆ ಮಾಡಿ, ಸೈಬರ್ ಅವರು, ಮಹಿಳಾ ಆಯೋಗದವರು ಸ್ವಲ್ಪ ಯೋಚನೆ ಮಾಡಿ ಇದಕ್ಕೆಲ್ಲ ಏನಾದರೂ ನಿರ್ಧಾರ ತಗೊಳ್ಳಿ. ಮತ್ತು YT ಮಾಡೋರಿಗೆ ಇದ್ರ ಮೂಲಕ ಏನು ಹೇಳ್ತೀನಿ ಅಂದರೆ, ನಿಮಗೆ ಯಾರು ಗೊತ್ತಿರುತ್ತೋ ಅಂಥವ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರನ್ನ ಮಾತ್ರ ಬ್ಲೂ ಟಿಕ್ ಕೊಟ್ಟು ನೀವು ಲೈವಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸ್ಟಾರ್ಟಿಂಗ್ ಬಂದಾಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. 4-5 ಐಡಿಗಳಿಂದ ಬರ್ತಾರೆ ಅವರೇನೇನೆ, ನಿಮಗೆ ಗೊತ್ತಾಗಲ್ಲ. ಅದರಲ್ಲೇ ಒಂದು ಕೆಟ್ಟ ಥರ ಮಾಡ್ತಾರೆ. ಆಮೇಲೆ ಸ್ವಲ್ಪ ನೀವೇನಾದ್ರೂ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ, ಇದು ಮಾಡಿಲ್ಲ ಅಂದರೆ ಆಮೇಲೆ ಬೇರೆ ಥರ ಮಾಡ್ತಾರೆ. ಎಷ್ಟೊಂದು ಐಡಿಗಳಲ್ಲಿ ನಾನು ನೋಡಿದ್ದೀನಿ. ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದಷ್ಟು ಎಲ್ಲರೂ ಹುಷಾರಾಗಿರಿ. ಇದ್ರ ಬಗ್ಗೆ ನೀವು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ತುಂಬ ಜನಗಳಿಗೆ ತೊಂದರೆ ಆಗಿದೆ ಇದರಿಂದ. ಯಾಕಂದರೆ YTಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಬರೋರೆಲ್ಲ ಏನಾದರೂ ಒಂದು ಕನಸಿಟ್ಕೊಂಡು ಬಂದಿರ್ತಾರೆ. ಇವ್ರು ಯಾರಂತ ಗೊತ್ತಿರಲ್ಲ, ಮೂರನೇ ವ್ಯಕ್ತಿಗಳು. ಇಲ್ಲ ಇವ್ರುಗಳು ಏನಾದರೂ ₹1 ಕೊಡ್ತಾರೆ ಕಷ್ಟ ಅಂದರೆ ಯಾರಿಗಾದರೂ, ನೀವೇ ಹೇಳಿ. ಅದೂ ಕೊಡಲ್ಲ. ಇತ್ಲಾಗೆ ಕೆಲಸ ಮಾಡೋರ್ಗು ಹಾಳು ಮಾಡ್ತಾರೆ. ಈಗ ಕೆಲವೊಬ್ಬರು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ, ಮಕ್ಕಳು ಇರ್ತಾರೆ. ಅಂಥವ್ರು ಏನೋ ಪಾರ್ಟ್ ಟೈಮ್ ಒಂದು ಅಡುಗೆ ಮಾಡೋದು, ಇನ್ನೊಂದು ಮಾಡೋದು ಮಾಡಿ ಟೈಮಿಂಗ್ಸ್ ಮಾಡೋಕ್ಕೆ ಅವರು ಲೈವ್ ಮಾಡ್ತಾ ಇರ್ತಾರೆ. ಇಂಥವ್ರಿಗೆಲ್ಲ ಬಂದು ಕೆಟ್ಟದಾಗಿ ಮೆಸೇಜ್ ಮಾಡೋದು, ಕೆಟ್ಟದಾಗಿ ಅರೆಸ್ಟ್ ಮಾಡೋದು ಎಲ್ಲ ಮಾಡ್ತಾರೆ. ಇದರಿಂದ ಅವ್ರಿಗೇನು ಸಿಗುತ್ತೋ ಏನೋ ಗೊತ್ತಿಲ್ಲ. ವಿಕೃತ ಮನಸ್ಸಿರೋರು ತುಂಬ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ಅದು ನಾನು ಇಲ್ಲಿ ಇದು ಮಾಡ್ಬೋದಿತ್ತು, ಆದರೆ ಅದು ಶೋ ಮಾಡೋಕ್ಕಾಗಲ್ಲ. ಅದು ಬೇಕಾದರೆ ನನ್ನ ಹತ್ರ ಎಲ್ಲ ಸ್ಕ್ರೀನ್ಶಾಟ್ಗಳಿದ್ದಾವೆ ಅವ್ರು ಯಾವ್ಯಾವ ಥರ ಮಾಡ್ತಾರೆ ಅಂತ. ಅದರಲ್ಲಿ ಕೆಲವೊಂದು ಐಡಿಗಳ್ನು ನಾನು ಹೇಳ್ತೀನಿ ಇವಾಗ. ಆದಷ್ಟು ಎಲ್ಲರೂ ಹುಷಾರಾಗಿರಿ, ಆಯಿತಾ? ಮತ್ತು ನೀವು ಚಾನಲ್ ಮಾಡಿರೋರು ಅಷ್ಟೇ, ಯಾರದು ಫಸ್ಟ್ ಐಡಿನ ಚೆಕ್ ಮಾಡಿ. ಅವ್ರು ಏನು ಚಾನಲ್ ಇದೆಯಾ, ಸಬ್ಸ್ಕ್ರೈಬರ್ ಇದ್ದಾರಾ, ಅದನ್ನು ನೋಡ್ಬಿಟ್ಟು ನೀವು ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಇದು ಮಾಡ್ತಾರೆ. ಸ್ವಲ್ಪ ಹೊತ್ತು ಇಗ್ನೋರ್ ಮಾಡಿ, ನೋಡೋಣ ಏನು ಮಾಡ್ತಾರೆ ಅಂತ ನೋಡಿ ಆಮೇಲೆ ನೀವು ಅವ್ರಿಗೆ ಇದು ಮಾಡ್ಕೊಳ್ಳಿ, ಚಾನಲಲ್ಲಿ ಸೇರಿಸ್ಕೊಳ್ಳಿ. ಯಾರು ಚೆನ್ನಾಗಿರೋರು ಒಂದು 5-10 ಜನ ಸಪೋರ್ಟ್ ಮಾಡಿದ್ರು ಸಾಕು, ನಿಮ್ಮ ಚಾನಲ್ ಗ್ರೋ ಆಗುತ್ತೆ. ಇಂಥ ಕಚಡಗಳ್ನ, ತರಲೆ ಜನಗಳ್ನ ಯಾರನ್ನೂ ಸೇರಿಸ್ಕೊಂಡ್ಬೇಡ್ರಿ, ಮತ್ತು ಯಾರನ್ನೂ ನಂಬೇಡ್ರಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ಅವ್ರದ್ದು ಐಡಿ ಬಂದು, ಅವ್ರ ಹೆಸ್ರು ಬಂದು ಅರ್ಜುನ್ ಅಂತೆ. ತುಂಬ ಐಡಿಗಳಿದ್ದಾವೆ. ಸ್ಯಾಡ್ ಅಂತ ಇದೆ, ಅಲೋನ್ ಇದೆ, ಹಿಟ್ಲರ್ ಇದೆ, ಅಚ್ಚು ಅಂತ ಇದೆ, ಹನಿ ಅಂತ ಇದೆ. ಆಮೇಲೆ ಹೆಸ್ರುಗಳು ಚೇಂಜ್ ಮಾಡ್ಕೊಂಡು ಬರ್ತಾರೆ. ರಂಗಪ್ಪ ಅಂತ ಇದೆ,
ತುಂಬ ಹೆಸ್ರುಗಳಿಂದ ಬರ್ತಾರೆ. ಯಾವ್ದು ನಿಮಗೆ ಬ್ಲೂ ಟಿಕ್ ನೀವು ಕೊಟ್ಟಿರ್ತೀರ, ನಿಮಗೆ ಜಿನ್ಯೂನ್ ಇದ್ದಾರೋ ಅಂಥವ್ರನ್ನ ಮಾತ್ರ ಇದು ಮಾಡಿ. ಇನ್ನು ನಾನು ಈ ಐ ಡಿಗಳು ಯಾವ್ದ್ಯಾವ್ದು ಹೇಳಿದ್ದೀನೋ ಅದ್ರ ಮೇಲೆ ಸ್ವಲ್ಪ ಕಣ್ಣಿಡಿ. ಅವ್ರದ್ದು ಸುಮ್ಮನೆ ಬರೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ. ಆಮೇಲೆ ವೈ ಟಿಯಲ್ಲಿ ಯಾರೋ ದಯವಿಟ್ಟು ನೀವು ಬಿಡೋಕೆ ಹೋಗ್ಬೇಡ್ರಿ. ಇವ್ರು ಯಾರೋ ಒಬ್ಬರು ಇಬ್ಬರು ಮಾಡ್ತಾರೆ ಅಂತ ನೀವು ನಿಮ್ಮ ಕನಸನ್ನ ಆಸೆಗಳ್ನ ಯಾಕೆ ಬಿಡೋಕೆ ಹೋಗ್ತೀರಾ ಹೇಳಿ? ಎಷ್ಟೋ ವರ್ಷದಿಂದ ಮಾಡಿರ್ತೀರ, ಎಷ್ಟು ದಿವಸದಿಂದ ಮಾಡಿರ್ತೀರ, ಇದಕ್ಕೆ ಅಂತ ಟೈಮ್ ಕೊಟ್ಟು ಮಾಡಿರ್ತೀರ. ಯಾರೋ ಒಬ್ಬರು ಇಬ್ಬರು ತರಲೆ ಮಾಡ್ತಾರೆ ಅಂತ ನೀವು ನಿಲ್ಸೋಕೆ ಹೋಗಬೇಡಿ. ಈ ಮೂಲಕ ನಾನು ಅದನ್ನೇ ನಿಮಗೆ ವಿನಂತಿ ಮಾಡ್ಕೊತಿದ್ದೀನಿ. ನಿಮಗೆ ಯಾರು ಗುಡ್ ಪೀಪಲ್ ಅಂತಾರೋ ಅವ್ರಿಗೆ ಮಾತ್ರ ಬ್ಲೂ ಕೊಟ್ಟು ನೀವು ಲೈವಲ್ಲಿ ಇಟ್ಕೊಳ್ಳಿ. ಮತ್ತು ಅವರು ಸಪೋರ್ಟ್ ಮಾಡ್ತಾರೆ, ನೀವು ಮಾಡಿ. ಇಂಥ ಕಚಡ ಜನಗಳ್ನ ಆದಷ್ಟು ದೂರ ಇಡಿ ಅಂತ ಹೇಳ್ತಾ ನಾನು ಈ ಮೂಲಕ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದಷ್ಟು ವೈ ಟಿ ಅವರು, ಸೈಬರ್ ಅವರು, ಇದ್ರ ಮೇಲೆಲ್ಲ ಸೈಬರ್ ಕ್ರೈಮ್ ಅವರು, ನೀವೆಲ್ಲ ಆದಷ್ಟು ಇದ್ರ ಮೇಲೆ ನಿಗಾ ಇಡಬೇಕು ಅಂತ ಹೇಳ್ತೀನಿ. ಮಕ್ಕಳು ನೋಡ್ತಾ ಇರ್ತಾರೆ, ದೊಡ್ಡವ್ರು ನೋಡ್ತಾ ಇರ್ತಾರೆ, ತುಂಬ ಹೆಣ್ಮಕ್ಳು ನೋಡ್ತಾರೆ. ಆಯಿತಾ? ಸುಮ್ಮನೆ ಕೆಡೋದಕ್ಕೆ ನೂರಾರು ದಾರಿಗಳು ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಆದಷ್ಟು ಒಳ್ಳೆ ಕೆಲಸ ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟ ಮಾಡೋರು ಇದರಲ್ಲಿ ಬರಲೇಬೇಡಿ. ಆಯಿತಾ? ಅವರು ಏನೋ ಒಂದೊಂದು ಕನಸು ಇಟ್ಕೊಂಡು ಮಾಡಿರ್ತಾರೆ.